ಫೋಟೋದಲ್ಲಿತ್ಕೊಂಡೆ ಎಷ್ಟೊಂದು ಆಟ ಆಡ್ತಿಯಲ್ಲ ತಾಯಿ ನೀನು. ದೊಡ್ಡಣ್ಣ, ಫೋಟೋ ಗೋಡೆ ಸೇರ್ತು, ನಿಮ್ಮ ಭಾವಾಜಿ ಕೂಲಾದ್ರು. ಆದರೆ ಈ ಗೀತಾ ವಿಜಯ್ ಮಧ್ಯೆ ಇರೋ ಗೋಡೆ ಕುಸಿದು ಬಿದ್ದು ನನ್ನ ತಲೆ ಎಲ್ಲ ಸಿಡಿದು ಹೋಗ್ತಾ ಇದೆ. ಅದಕ್ಕೇನಾದರೂ ಒಂದು ಪರಿಹಾರ ಹೇಳೋಣ. ತಂಗವ್ವ, ನನಗನ್ನಿಸ್ತಾ ಇದೆ ಈ ಫೋಟೋದಲ್ಲಿರೋಳ ಆತ್ಮ ಏನಾದರೂ ವಿಜಿ ದೇಹದೊಳಗೆ ಸೇರ್ಕೊಂಡಿರ್ಬೋದಾ? ಒಂದೊಂದು ಸಾರಿ ಈ ಆತ್ಮಕ್ಕೆ ಸದ್ಗತಿ ಸಿಕ್ಕಿಲ್ಲ ಅಂತಂದರೆ ಅದು ಇನ್ನೊಬ್ಬರ ದೇಹದೊಳಗೆ ಸೇರಿಕೊಂಡು ಯಾರನ್ನು ಕಂಡ್ರೆ ಆಗ್ಬರಲ್ಲೋ ಅವರನ್ನು ಮಣ್ಣು ಮುಕ್ಕಿಸೋ ಪ್ರಯತ್ನ ಮಾಡುತ್ತೆ. ನೀನು ಯಾಕಿದ್ದನ್ನು ಒಂದ್ಸರಿ ಕವಡೆ ಬಿಟ್ಟು ನೋಡಬಾರ್ದು. ಹಂಗೆವ ನೀನು ಹೊಡಿತೀಯೋ ಅಥವಾ ನಾನೇ ಹೊಡಿಲ್ಲ ಇವನಿಗೆ? ನಮ್ಮ ಆಣೆ ಇದೆ. ದೊಡ್ಡಣ್ಣ, ವಿಜಯ್ ಮತ್ತೆ ಗೀತಾ ಇನ್ನೂ ಮನೆಗೆ ಬಂದಿಲ್ಲ. ನನ್ನ ಟೆನ್ಷನ್ ನನಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ? ನೀನು ಭಯ ನನಗೆ ಅರ್ಥ ಆಗ್ತಿದೆ. ಇಲ್ಲೋಡು, ನನಗೆ ನನ್ನಲ್ಲಿರೋ ವಿಶ್ವಾಸ, ನನ್ನ ಮುಖದ ಮೇಲಿರೋ ಈ ಮಂದಹಾಸ, ನನ್ನ ವಾಸ್ತುವಿನ ಸಹವಾಸ ಎಲ್ಲವೂ ಸ್ಪಷ್ಟವಾಗಿ ಹೇಳ್ತಾ ಇದೆ ವಿಜಿ ಗೀತಾನ ಗೆದ್ದಿದ್ದಾನೆ ಅಂತ. ಅವನು ಗೆದ್ದ ಮೇಲೆ ನೀನು ಸೋಲೋದಕ್ಕೆ ಹೇಗೆ ಸಾಧ್ಯ? ವಿಜಯ್ ಗೆಲುವು ನನ್ನ ಗೆಲುವು, ಅದೇ ಗೀತಾ ಗೆಲುವು ನನ್ನ ಸಾವು. ನನಗೆ ಅವಳಿಗೆ ಉಳಿದಿರೋದು ಗೆಲುವಲ್ಲ, ಬರೀ ನೋವು. ವಿಜಿ, ಎಚ್ಚರ ಆಯ್ತಾ ಗೀತಾ? ಹಾ, ನೀನೇಗಿದ್ಯಾ ವಿಜಿ? ಹುಷಾರಾಗಿದ್ಯಾ? ಆ ಪ್ರಶ್ನೆ ನಾನು ನಿನ್ನನ್ನು ಕೇಳ್ಬೇಕು ಗೀತಾ. ನಿನ್ನ ಜೀವ ಲೆಕ್ಕಿಸ್ದೆ ನೀನು ರಕ್ತ ಕೊಟ್ಟು ನನ್ನನ್ನು ಉಳಿಸ್ಕೊಂಡಿದ್ಯಾ. ನನಗಿದೆಲ್ಲ ಹೇಗೆ ಗೊತ್ತಾಯ್ತು ಅಂತ ನೋಡ್ತಿದ್ಯಾ? ಇವರೆಲ್ಲ ಹೇಳಿದ್ರು. ನೋಡು ವಿಜಿ, ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಈ ಕೆಲಸ ಮಾಡ್ತಿದ್ದೆ. ಲವ್, ನಾನು ಹೇಳಿಲ್ವನು ನಿಮಗೆ, ಇವಳೆಲ್ಲ ಬದಲಾಗ್ತಾಳೆ. ವಿಜಿಗೆ ಎಷ್ಟೊತ್ತಿಗೆ ಎಚ್ಚರ ಆಯ್ತು? ನನ್ನನ್ನು ಯಾಕೆ ಎಪ್ಸ್ಲಿಲ್ಲ? ಎಪ್ಸೋಕೆ ವಿಜಿ ಬಿಡ್ಲಿಲ್ಲ. ಮಲಗ್ಲಿ ಪಾಪ ಅಂದ. ಹಾಯ್ 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 ವಿಜಯ್. ಹಾಯ್ ಡಾಕ್ಟರ್. How are you feeling now? ಐ ಆಮ್ ಫೈನ್ ಡಾಕ್ಟರ್. Very good. ನಿನ್ನ ಗಂಡ ಫುಲ್ ರಿಕವರ್ ಆಗಿದ್ದಾನಮ್ಮ. 3-4 ದಿನ ಹುಷಾರಾಗಿ ನೋಡ್ಕೊಂಡ್ರೆ ಸಾಕು. ಬೆಡ್ ರೆಸ್ಟಲ್ಲಿ ಇದ್ರೆ ಒಳ್ಳೇದು. ಕೆಲವು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದೀನಿ, ಅದನ್ನು ಫಾಲೋ ಮಾಡಿದ್ರೆ ಸಾಕು. ಓಕೆ ಡಾಕ್ಟರ್. ಡಾಕ್ಟರ್, ನಾನು ಆಸ್ಪತ್ರೆಯಲ್ಲೇ ಇರಬೇಕಾ? ಹೇ, ನಾಟ್ ನೆಸರಿ. ಡಾಕ್ಟ್ರಿಗಿಂತ ಚೆನ್ನಾಗಿ ನೋಡ್ಕೊಂಡು ಹೆಂಡತಿ ಸಿಕ್ಕಿರ್ಬೇಕಾದ್ರೆ ನೀನು ಯಾಕೆ ಇಲ್ಲಿರ್ತೀಯ? ಆರಾಮಾಗಿ ಮನೆಗೆ ಹೋಗು. ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ಕ್ಯಾರಿ ಆನ್. ಬಾಯ್. ಗೀತಾ, ಮನೆ ಕರ್ಕೊಂಡು ಹೋದ್ಮೇಲೂ ನನ್ನ ಇಷ್ಟೇ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊತೀಯ ಅಲ್ವಾ? ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ನಿಮ್ಮ ಕಣ್ಣಿಗೆ ವಿಜಿ ನದಿಯ ಸಿಹಿ ನೀರಲ್ಲಿ ಈಜಾಡ್ತಿರೋ ಮೀನಿನ ಹಾಗೆ ಕಾಣಿಸ್ತಿರ್ಬೋದು. ಆದರೆ ನದಿಯ ಸಿಹಿ ನೀರು ಸಮುದ್ರ ಸೇರಿದ ಮೇಲೆ ಉಪ್ಪುಪ್ಪಾಗತ್ತೆ. ನನಗೆ ಆ ಮೀನು ಸಮುದ್ರ ಸೇರಿದ ನಂತರ ತಿಮಿಂಗ್ಲ ಆಗೋ ಭವಿಷ್ಯ ಕಾಣಿಸ್ತಾ ಇದೆ.
ವಿಜಯ್, ಏನೋ ಇದೆಲ್ಲ? ಏನಾಯ್ತು ಕಂದ? ಗೀತಾ, ಏನಮ್ಮ ಇವೆಲ್ಲ? ವಿಜಿ ನಿನ್ನ ಕೇಳ್ತಾ ಇರೋದು ಏನಾಯ್ತು ಹೇಳಪ್ಪ. ಗೀತಾ, ಮಾತಾಡಮ್ಮ. ನೀ ಸುಮ್ಮನಿದ್ರೆ ನಾವೇನಂತ ಅನ್ಕೋಬೇಕು? ಯಾರೋ ಹೆದರ್ಕೋಬೇಡಿ, ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಆಕ್ಸಿಡೆಂಟ್ ಎಲ್ಲಾಯ್ತು, ಹೇಗಾಯ್ತು? ವಿಜಿ, ಯಾಕೆ ಸುಳ್ಳು ಹೇಳ್ತೀಯಾ? ಮಾವ ಬೈತಾರೆ ಅಂತನಾ? ಗೀತಾ, ಅದು ವಿಜಿ ಸುಳ್ಳು ಹೇಳ್ತಿದ್ದಾನ? ಅಂದ್ರೆ ಆಕ್ಸಿಡೆಂಟ್ ಆಗಿಲ್ವಾ? ಮತ್ತಿನ್ನೇನಾಯ್ತು? ನಿಜ ಹೇಳು ಗೀತಾ. ನೀವಿವತ್ತು ಬೆಳಗ್ಗೆ ಪೇಪರ್ ಓದಿದ್ದೀರಾ ಅಂದ್ಕೋತೀನಿ. ನಿನ್ನೆ ರಾತ್ರಿ ದೇವಸ್ಥಾನದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ 8 ಜನ ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಇತ್ತಲ್ಲ. ಅದರಲ್ಲಿ ಸಣ್ಣ ಪುಟ್ಟ ಗಾಯಗಳಿಂದ ಪವಾಡ ಅನ್ನೋ ರೀತಿಲಿ ಬಚಾವಾಗಿದ್ದು ವಿಜಿ. ಇವನ್ ಅದೃಷ್ಟ ಚೆನ್ನಾಗಿತ್ತು, ಒಂದು ಅಡ್ಗೋಡೆ ಕಾಪಾಡ್ತು. ಜೀವಕ್ಕೇನು ಅಪಾಯ ಆಗದಿದ್ರು ಮೈ ಮೇಲೆ ಏನೇನೋ ವಸ್ತುಗಳು ಬಿದ್ದಿತ್ತು. ಅದರಲ್ಲಿ ಒಂದು ಸಣ್ಣ ಮೆಟಲ್ ಪೀಸ್ ಇವನ್ ದೇಹದೊಳಗೆ ಸೇರ್ಕೊಂಡು ಆಪರೇಷನ್ ಮಾಡ್ಬೇಕಾಗಿ ಬಂತು. ಅಯ್ಯೋ ದೇವ್ರೆ, ಕ್ಷಮಿಸಿ ಮಾವ, ನೆನ್ನೆ ರಾತ್ರಿ ಇಷ್ಟೆಲ್ಲ ನಡೀತು. ಅಷ್ಟೊತ್ತಲ್ಲಿ ಫೋನ್ ಮಾಡಿ ನಿಮಗೆ ಗಾಬರಿ ಪಡ್ಸೋದು ಬೇಡ ಅಂತ ನಾನೇ ಹೇಳಲಿಲ್ಲ. ವಿಜಿ ಈಗ ಆರಾಮಾಗೇ ಇದ್ದಾನೆ. ಹೌದು ಡ್ಯಾಡ್, ಟೆನ್ಷನ್ ಮಾಡ್ಕೊತೀರಾ ಅಂತ ನಾನು ಹೇಳ್ಬೇಡ ಅಂತ ಹೇಳ್ದೆ. ಡಾಕ್ಟ್ರೇ ನಾನು ಹುಷಾರಾಗಿದ್ದೀನಿ, ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳಿದ್ರು. ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ. ವಿಜಿ, ಆದ್ರೂ ನಮ್ಮ ವಿಷಯ ಹೇಳ್ಬೇಕಾಗಿತ್ತಲ್ವಾ? ಅಲ್ಲ ಕಣೋ ವಿಜಿ, ದೇವಸ್ಥಾನದಲ್ಲಿ ನೀನು ರಾತ್ರಿ ಏನೋ ಮಾಡ್ತಿದ್ದೆ? ಅದು ಅಮ್ಮ, ಗೀತಾಗೋಸ್ಕರ ಒಂದು ಸರ್ಪ್ರೈಸ್ ಇಟ್ಕೊಂಡಿದ್ದೆ. ಅವಳಿಗೋಸ್ಕರ ಅಲ್ಲಿ ಕಾಯಬೇಕಾದ್ರೆ ಈ ಅನಾಹುತ ಆಗೋಯ್ತು. ಇದಾರ ಅಂತ ಹೇಳ್ದೆ. ಅದು ರೀ, ಅವರು ಆಚೆ ಹೋಗಿದ್ದಾರೆ ಅಂತ ಗೊತ್ತಿತ್ತು. ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ನೀವೆಲ್ಲಿ ಸುಮ್ಮನೆ ಟೆನ್ಷನ್ ಮಾಡ್ಕೋತಿರೋ ಅಂತ ನಾನೇನು ಹೇಳಲಿಲ್ಲ. ಅಂದ್ರೆ ನಿನ್ನ ಬಲ್ಗಂಡು ಹದರ್ತು ಅಂತ ಹೇಳಿದ್ಯಲ್ಲ, ಇದಕ್ಕೇನಾದ್ರು ಇರ್ಬೋದಾ? ಹೌದು ರೀ, ಪಾಪ ನನ್ನ ಕಂದಂಗೆ ಇಂಥ ಅನಾಹುತ ಆಗುತ್ತೆ ಅನ್ನೋ ಸೂಚನೆ ನನಗೆ ಕೊಡ್ತಾ ಇತ್ತು ನೋಡಿ. ವಿಷಯ ಹೇಳಿಲ್ಲ ಅಂತ ಬೇಜಾರಾಗಬೇಡಿ ಮಾವ. ಚಿಕ್ಕ ಏಟುಗಳಾಗಿರೋದ್ರಿಂದ ನಿಮಗೆ ಟೆನ್ಷನ್ ಕೊಡೋದು ಬೇಡ ಅಂತ ಯೋಚಿಸ್ದೆ. ಡಾಕ್ಟರ್ ವಿಜಿಗೆ ಎಲ್ಲ ಟೆಸ್ಟ್ ಮಾಡಿದ್ದಾರೆ, ಅವನಿಗೇನೂ ಸಮಸ್ಯೆ ಇಲ್ಲ. ಪರವಾಗಿಲ್ಲಮ್ಮ, ನೀನೊಬ್ಳೆ ಅಷ್ಟೊಂದು ಒದ್ದಾಡೋದಿಯಲ್ಲ. ದೇವ್ರು ದೊಡ್ಡವನು, ಏನು ದೊಡ್ಡ ಅನಾಹುತ ಆಗಲಿಲ್ಲ. ವಿಜಿ, ಹೋಗು, ರೆಸ್ಟ್ ಮಾಡು ಮಗನೇ. ಹೌದು ಪುಟ್ಟ, ಬಾ ನನ್ನ ಜೊತೆ. ಸುಶೀಲ,
ನ್ಯೂಸ್ ನೋಡಿದ್ದೀನಿ. ಹೆಂಗಸರಿಗೆ ಮನೇಲಿ ಮುಗಿದೇ ಇರೋ ಕೆಲಸ ಮಸ್ತಾಗಿರುತ್ತೆ. ಈ ನ್ಯೂಸ್ ಬೇರೆ ನೋಡೋಕೆ ಟೈಮ್ ಇರುತ್ತಾ? ಅದು ಹಾಗಲ್ಲ ಕಣೆ. ರಾಜ್ ಗಾರ್ಡನ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 8 ಜನ ಸತ್ತೋಗಿದ್ದಾರೆ. ನಿನ್ನೆ ನಮ್ಮ ಅಳಿಯಂದ್ರು ಅಲ್ಲಿದ್ರು. ಏನು ಹೇಳ್ತಿದ್ದೀರಾ? ಗಾಬರಿ ಆಗಬೇಡ. ನಮ್ಮ ಅಳಿಯಂದ್ರಿಗೆ ಏನೂ ಆಗಿಲ್ಲ. ನಿನ್ನೆ ಅಷ್ಟು ಜನದಲ್ಲಿ ಉಳಿದಿದ್ದು ನಮ್ಮ ಅಳಿಯಂದ್ರು ಮಾತ್ರ. ನಿನ್ನೆ ನನಗೆ ಕೆಟ್ಟ ಕನ್ಸು ಬಿದ್ದಿದ್ದು ಇದಕ್ಕೆ ಅನ್ಸುತ್ತೆ ಸುಶೀಲಾ. ಅವ್ರಿಗೆ ಏನು ಪ್ರಾಣದ ಗಂಟಾಂತರ ಕಾದಿತ್ತೋ ಏನೋ. ಸದ್ಯ ಎಲ್ಲ ಪಾರಾಯಿತು. ಹೋಗು, ದೇವ್ರಿಗೆ ತುಪ್ಪು ದೀಪ ಹಚ್ಚು. ಏನೇ ನೋಡ್ತಾ ಇದ್ದೀಯಾ? ಸದ್ಯ ನಮ್ಮನೆ ದೀಪ ಆರ್ಲಿಲ್ಲ ಅಂತ ಹೋಗಿ ದೇವ್ರಿಗೆ ತುಪ್ಪು ದೀಪ ಹಚ್ಚು. ಅಳಿಯಂದ್ರು ಅವ್ರ ಮನೆ ಬೆಳಕುರಿ. ಅಕಸ್ಮಾತ್ ಅದು ಆರ್ಬಿಟ್ಟಿದ್ರೆ ಕಾರ್ ಮೋಡ ಕವಿತಾ ಇದ್ದದ್ದು ನಮ್ಮನೆ ಮೇಲೆ ಅನ್ನೋದು ಅರ್ಥ ಆಗಲ್ವಾ ನಿನಗೆ? ನಿನ್ನ ಮಗಳು ಮಾಂಗಲ್ಯ ಉಳಿದಿದೆ ಕಣೆ. ನನ್ನ ಪಾಲಿನ ಅದೃಷ್ಟ ಇನ್ನೂ ತೆರೆದೇ ಇದೆ. ಇನ್ನು ನಾನು ಕಾಯಬಾರ್ದು. ನಿನ್ನ ಮಗಳು ಅವಳಾಗಿದ್ದವಳು ಫೋನ್ ಮಾಡ್ತಾಳೆ, ಈ ಅಪ್ಪನ ಮಾರ್ಗದರ್ಶನ ಕೇಳ್ತಾಳೆ ಅನ್ನೋದು ಸುಳ್ಳು. ನನ್ನ ಮಗಳು ಬದುಕು ದಿಕ್ಕು ತಪ್ಪಾರ್ದು ಅಂದರೆ ನಾನೇ ಈಗ ಅವಳನ್ನ ಕೈ ಹಿಡಿದು ನಡೆಸಬೇಕು. ನನ್ನ ಮಗಳನ್ನ ಭೇಟಿ ಮಾಡಿ ಮಾತಾಡಿ, ಮಗಳೇ ನಿನ್ನ ತವರು ಕತ್ತಲಲ್ಲಿ ಕೊಳಿತಾ ಇದೆ, ಕಾಪಾಡಮ್ಮ ಅಂತ ಕೇಳ್ಕೊಳ್ತೀನಿ. ಕಾಲ ಬಂದರೆ ಕತ್ತೆನೆ ಕಾಲೆಳೆಯುತ್ತೆ. ಇನ್ನು ಮಗಳ ಹತ್ರ ಅಂಗ್ಲಾಚೋದಲ್ಲಿ ತಪ್ಪೇ ಇಲ್ಲ.